ನಮ್ಮ ಹೆಸರು ಮೋಹನ್ ಕುಮಾರ್. ನಾವು ಕಾವೇರಿ ನಗರ ಮಾದೇಪುರ ಕಾವೇರಿ ನಗರದಿಂದ ಬಂದಿರೋದು. ನಾವು ಮೂಲತಃ ಈಗ ಬೆಂಗಳೂರಲ್ಲೇ ಇರೋದು. ಸ್ಟೇಷನರಿ ಶಾಪ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಇವಾಗ ನಾವು ನಮ್ಮ ಫ್ರೆಂಡು ಮದುವೆಗೆ ಹೋಗ್ಬೇಕಾದ್ರೆ ಹೊಸಕೋಟೆ ಹತ್ರ ತಿರುಮಸೆಟ್ಟಹಳ್ಳಿ ಕ್ರಾಸಲ್ಲಿ ನಮಗೆ ಟೂ ವೀಲರ್ ಬೈಕಲ್ಲಿ ರೈಡ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಆ ಕಾರ್ ಬಂದು ಹೊಡೆದ್ಬಿಟ್ಟು ಕಾಲು ಫ್ರ್ಯಾಕ್ಚರ್ ಆಯಿತು. ಆ ಟೈಮಲ್ಲಿ ನಮಗೇನು ಜ್ಞಾಪಕ ಇರಲಿಲ್ಲ. ಮತ್ತು ಆ ಟೈಮಲ್ಲಿ ನಮ್ಮ ಬ್ರದರು ಮತ್ತು ನಮ್ಮ ರಿಲೇಷನ್ ಎಲ್ಲ ತಗೊಂಬಿಟ್ಟು ಮಣಿಪಾಲ್ ಹಾಸ್ಪಿಟಲ್ಗೆ ಎಮರ್ಜೆನ್ಸಿಗೆ ಅಡ್ಮಿಟ್ ಮಾಡಿದ್ರು. ಆ ಟೈಮಲ್ಲಿ ನಮಗೆ ಕುಮಾರ್ದೇವ್ ಡಾಕ್ಟರ್ ಕಡೆಯಿಂದ ಬಂದು ಎಲ್ಲ ಟ್ರೀಟ್ಮೆಂಟ್ಗೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆ ಟೈಮ್ ನಮಗೇನು ಜ್ಞಾಪಕ ಇರಲಿಲ್ಲ. Mr. Mohan, aged 35 years, came to our ER following a high-velocity road traffic accident involving his two-wheeler. Trauma management can be quite challenging. It can range from simple to complex fractures and polytrauma, which requires meticulous planning. ಅವರು ಬಂದ್ಬಿಟ್ಟು ನಮಗೆ ಒಂದೇ ಮೂಳೆನ 3 ಕಡೆ ಫ್ರಾಕ್ಚರ್ ಆಗಿದೆ ಅಂದ್ಬಿಟ್ಟು ಮತ್ತೆ ಅದೆಲ್ಲ ಸರ್ಜರಿ ಎಲ್ಲ ಮಾಡಬೇಕು, ಒಂದು ಸ್ವಲ್ಪ ಪ್ರಿಪೇರ್ ಮಾಡಬೇಕು, ಮತ್ತು ನೀಸ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು. On evaluation, he was found to have his thigh bone or the femur, which is the strongest and the longest bone of the body, to be fractured in 3 different levels. 1, closer to the hip joint, 2, in the mid portion, and 3, closer to the knee joint. ನಮ್ಮ ಹೆಸರು ಶಿವಮ್ಮ ಅಂತ, ಮೋಹನ್ ಕುಮಾರ್ ವೈಫು. ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಮತ್ತು ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಒಂದೇ ಕಾಲಲ್ಲಿ 3 ಫ್ರ್ಯಾಕ್ಚರ್ ಆಗಿದೆ. ಆ ಟೈಮಲ್ಲಿ ಮತ್ತೆ ಅವ್ರ ಟೀಮೆಲ್ಲ ಚರ್ಚೆ ಮಾಡಿ ನನಗೆ ಸರ್ಜರಿ ಮಾಡಿ ಕಂಟಿನ್ಯೂ 12 ಅವರ್ಸು ಆಪ್ರೇಷನ್ ಥಿಯೇಟ್ರಲ್ಲಿ ಸರ್ಜರಿ ನಡೀತು. ಆ ಟೈಮಲ್ಲಿ ಸರ್ಜರಿ ಮಾಡಿ ಆಮೇಲೆ ಶಿಫ್ಟ್ ಮಾಡಿದ್ರು. ಆಮೇಲೆ ವಿತಿನ್ 4-5 ಡೇಸಲ್ಲಿ ನನಗೆ ಇಲ್ಲಿಂದ ಡಿಸ್ಚಾರ್ಜ್ ಕೊಟ್ಟರು. All of it combined is termed as a trifocal fracture pattern. This is an uncommon fracture pattern, as usually we find the bone to be broken in either a single level or 2 levels. What made it more challenging was the involvement of the medial femoral condyle, which is the inner portion of the knee with intra-articular extension into the knee joint, along with Hoffa's element. This fracture pattern is quite rare and there are no customized implants for its surgical fixation. Hence, we adopted an innovative technique wherein we utilize an implant meant for fixation of another bone to surgically fix the medial condyle. We stabilize the knee intra-articular fracture anatomically and the upper and the mid portion fracture using a separate implant with minimally invasive surgical technique using intramedullary nailing. These fracture patterns are quite prone to develop non-union secondary arthritis. However, by adhering to recommended surgical principles and minimally invasive techniques, we were able to satisfactorily align the fractures and achieve perfect reduction and union of the trifocal fractures without requirement of further surgical interventions. ಮತ್ತು ಆಮೇಲೆ ಆ್ಯಸ್ ಇಟ್ ಈಸ್ ಒಂದು 3-4 ಮಂತ್ಸ್ ಆಯಿತು ನನಗೆ ವಾಕ್ ಮಾಡೋಕ್ಕೆ. 3 ಮಂತ್ಸಲ್ಲಿ ಆಲ್ರೆಡಿ ನಾನು ವಾಕರ್ ಇಟ್ಕೊಂಡು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೋಯ್ತಾ ಸಿಂಗಲ್ ಸ್ಟಿಕ್ಕಲ್ಲಿ ವಾಕ್ ಮಾಡೋ ಥರ ಎಲ್ಲ ಆಯಿತು. ಒಂದು 6 ಮಂತ್ ಆದಮೇಲೆ ಸ್ವಲ್ಪ ನಾರ್ಮಲಾಗಿ ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಆರಾಮಾಗಿ ಓಡಾಡ್ತಾ ಇದ್ದೀನಿ. ಮತ್ತು 2 ಇಯರ್ ಆದಮೇಲೆ ನಾರ್ಮಲಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಮಾಮೂಲಿ ಗಾಡಿ ಎಲ್ಲ ಓಡಿಸ್ತಾ ಇದ್ದೆ. ಬಟ್ ಡಾಕ್ಟ್ರ್ ಹೇಳ್ತಾಯಿದ್ರು 2 ವೀಲರ್ ಜಾಸ್ತಿ ರೈಡ್ ಮಾಡಿಬಿಡಿ ಅಂತ. ಆದರೂ ವಿಧಿ ಇರಲಿಲ್ಲ ನಮಗೆ, ಯಾಕಂದರೆ ಓಡಲೇಬೇಕಾಗಿತ್ತಲ್ವ. ಆದ್ದರಿಂದ ನಾವು ಎಲ್ಲ ಮಾಡ್ಕೊಂಡು ಮಾಡ್ತಾಯಿದ್ದೆ. ಮತ್ತು ಆಮೇಲೆ 2 ಇಯರ್ ಆದಮೇಲೆ ಮತ್ತೆ ನಾನು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದೆ. ಬಂದ್ಬಿಟ್ಟು ಸರ್ ಈ ಥರ ನನಗೆ ರಾಡೆಲ್ಲ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತದೆ, ಎಲ್ಲರೂ ಇದು ಮಾಡೋಣ ಅಂತ. ಮತ್ತೆ ನೆಕ್ಸ್ಟು 2 ಇಯರ್ ಆದಮೇಲೆ ಏನು ಮಾಡಿದ್ರು ಅವ್ರಿಗೆ ಆಪ್ರೇಷನ್ ಆದಮೇಲೆ ಮತ್ತೆ ರಾಡೆಲ್ಲ ರಿಮೂವ್ ಮಾಡಿ ಆವಾಗ ಒಂದು 1 ಮಂತು ನಾನು ರೆಸ್ಟ್ ತೊಗೊಂಡೆ. 1 ಮಂತ್ ರೆಸ್ಟ್ ತೊಗೊಂಡ್ಮೇಲೆ ಆ್ಯಸ್ ಇಟ್ ಇಸ್ ನಾರ್ಮಲಾಗಿ ಈಗ ಓಡಾಡ್ತಾಯಿದ್ದೀನಿ. ಈಗ ಬೈಕೆಲ್ಲ ಓಡಿಸ್ತೀನಿ, ಕಾರು ಎಲ್ಲವನ್ನು ಡ್ರೈವ್ ಮಾಡ್ಬೋದು ಆರಾಮಾಗಿ. ಮತ್ತು ವೆಯ್ಟ್ ಲಿಫ್ಟ್ ಮಾಡ್ತಾಯಿದ್ದೀನಿ, ಏನೂ ತೊಂದರೆ ಇಲ್ಲ, ನಾರ್ಮಲಾಗಿ ಓಡಾಡ್ಕೊಂಡಿದ್ದೀನಿ ಇವಾಗ. It's been 5 years following his index surgery and 3 years back he underwent an implant exit procedure and presently he has been doing all activities of daily living comfortably. Complex fractures and polytrauma management requires a multidisciplinary approach with involvement of the emergency department, CCM, pain management and anesthesia, physiotherapy and post-op physical rehabilitation forming the core team in helping early recovery and functional restoration of the patient. ಅದು ಇವಾಗ ಸದ್ಯಕ್ಕೆ ಏನೂ ಇಲ್ಲ, ಚೆನ್ನಾಗಿದೆ. ಚೆನ್ನಾಗಿ ಆಪ್ರೇಷನ್ನು ಎಲ್ಲ ಸಕ್ಸಸ್ ಆಯಿತು. ಡಾಕ್ಟರ್ ಕುಮಾರ್ದೇವ್ ಸ್ಟಾಫ್ಗಳು ಎಲ್ಲ
ಸಪೋರ್ಟ್ ಮಾಡಿದ್ರು, ಎಲ್ಲ ಚೆನ್ನಾಗೈತೆ. ಆ ಥರ ಏನೂ ಅನಿಸ್ತಾ ಇಲ್ಲ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ. ನಾರ್ಮಲಿ ಎಲ್ಲರೂ ಯಾವ ಥರ ಇದೆಯೋ ಆ ಥರ ನಾನು ನೋಡಿದವರು ಫಸ್ಟಲ್ಲೇ ಕೇಳ್ತಿದ್ರು, ಆಕ್ಸಿಡೆಂಟ್ ನಿನಗೆ 4 ಕಡೆ 3 ಕಡೆ ಮೂಳೆ ಕಟ್ಟಾಗಿತ್ತು, ನೀನು ನೋಡಿದ್ರೆ ಆಕ್ಸಿಡೆಂಟೇ ಆಗಿಲ್ಲಲ್ಲ, ಆ ಥರ ಎಲ್ಲ ಕೇಳ್ತಾ ಇದ್ದಾರೆ. ಬಟ್ ನನಗೆ ಏನಿದೆ ಅದು ನಾನು ಡ್ರೆಸ್ ಏನಾದ್ರು ಓಪನ್ ಮಾಡಿ ಅದು ಆಪ್ರೇಷನ್ ಆಗಿರೋ ಮಾರ್ಕ್ ಕಂಡ್ರು ಮಾತ್ರ ನನ್ನಿಂದ ಆಪ್ರೇಷನ್ ಆಗಿದೆ ನಿನಗೆ ಅಂತ ನೋಡ್ಬೋದು. ಇಲ್ಲಾಂದರೆ ಏನೂ ಕಂಡಿಡಿಯೋಕ್ಕಾಗಲ್ಲ, ನನಗೆ ನಾರ್ಮಲಾಗೇ ಇದ್ದೀನಿ ಈಗ. ಈಗ ನಾನು ವಾಕೆಲ್ಲ ಮಾಡ್ಕೊಂಡು ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀನಿ. ನಾರ್ಮಲ್ಗೆ ಮಾರ್ನಿಂಗೆಲ್ಲ ವಾಕ್ ಮಾಡ್ತಾಯಿದ್ದೀನಿ, ಸ್ವಲ್ಪ ರನ್ನು ಮಾಡ್ತಾಯಿದ್ದೀನಿ ಅವಾಗವಾಗ. ನಾವು ಅಡ್ಮಿಂಟ್ ಆಗಿದ್ದಾಗ ಮಣಿಪಾಲ್ ಹಾಸ್ಪಿಟಲ್ ವೈಟ್ಫೀಲ್ಡ್ ಅಡ್ಮಿಂಟ್ ಆದಾಗಿಂದ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ನಮಗೆ. ಎಲ್ಲ ಥರದ್ದು ಊಟದ ಫೆಸಿಲಿಟಿ ಆಗಿರ್ಬೋದು, ಮತ್ತು ಬೇರೆ ಮೆಡಿಸನ್ನು ಇದು, ಮತ್ತು ಡಾಕ್ಟರ್ ಕಡೆಯಿಂದನೂ ಅಷ್ಟೇ ತುಂಬ ಸಪೋರ್ಟ್ ಸಿಕ್ತು ನಮಗೆ. ಒಳ್ಳೆ ಪ್ರೊಸೆಸಿವ್ ಆಗಿ ನಮಗೆ ಎಲ್ಲ ಈ ಥರ ಮಾಡಿ, ನೀವು ಇದು ಮಾಡಿ, ಇದೇ ಥರ ಎಕ್ಸಸೈಸ್ ಮಾಡಿ, ಈ ಥರ ಮಾಡಿಬಿಡಿ, ಎಲ್ಲ ಚೆನ್ನಾಗಿ ಇದು ಮಾಡಿ. ಡಾಕ್ಟರ್ ಕುಮಾರದೇವ್ ತುಂಬ ಕೇರ್ ಮಾಡಿದ್ರು ನಾವು, ಯಾಕಂದರೆ ಅವ್ರ ಕಾಂಟ್ಯಾಕ್ಟ್ ನಮಗೆ ಡೈರೆಕ್ಟ್ ನಂಬರೆಲ್ಲ ಕೊಟ್ಟಿದ್ರು. ನಾವು ಯಾವ ಟೈಮ್ ಮಾಡಿದ್ರು ಫೋನ್ ಮಾಡಿದ್ರು, ರಿಸೀವ್ ಮಾಡಿಬಿಟ್ಟು ಈ ಥರ ಮಾಡಿ ಅಂತ ಹೇಳೋರು. ತುಂಬ ಚೆನ್ನಾಗೆಲ್ಲ ಒಂದು ಒಳ್ಳೆ ಇದಾಯಿತು, ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ನಮಗೆ ಮಣಿಪಾಲಿಂದ.